ಕೈಕಾಲು ಗಟ್ಟಿಮುಟ್ಟಾಗಿದ್ದು ಆರೋಗ್ಯಕರವಾಗಿರುವ ಕೆಲವರು ಇನ್ನೊಬ್ಬರಿಗೆ ಹೊರೆಯಾಗಿ ಬದುಕುವುದುಂಟು. ಆದರೆ ನಾವಿಲ್ಲಿ ಹೇಳ ಹೊರಟಿರುವ ಸ್ವಾವಲಂಬಿ ಕೃಷಿಕ ಆರೋಗ್ಯವಂತರಿಗೂ ಮಾದರಿ. 80% ದಿವ್ಯಾಂಗ ಹೊಂದಿರುವ ಈ ವ್ಯಕ್ತಿ ತನ್ನ ಎಲ್ಲ ದೈಹಿಕ ಸಮಸ್ಯೆಗಳನ್ನು ಮೀರಿ ಸ್ವಾವಲಂಬಿ ಬದುಕು ನಡೆಸುತ್ತಿದ್ದಾರೆ. ಈ ವ್ಯಕ್ತಿಯ ಹೆಸರು ಬಾಲಕೃಷ್ಣ. ಮೂಲತಃ ಕೇರಳದವರಾದ ಇವರು ಹಲವು ವರ್ಷಗಳಿಂದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಜಡ್ಕಲ್ ಗ್ರಾಮದ ಮದ್ದೂರಿನಲ್ಲಿ ವಾಸವಾಗಿದ್ದಾರೆ. ಬಾಲಕೃಷ್ಣ 80% ದಿವ್ಯಾಂಗ ಹೊಂದಿರುವ ವ್ಯಕ್ತಿ. ಆದರೆ ಇದು ಅವರ ಈಗಿನ ಸಾಧನೆಗೆ ಯಾವುದೇ ಅಡ್ಡಿಯಾಗಿಲ್ಲ. ನಿಮಗೆ ಆಶ್ಚರ್ಯವಾಗಬಹುದು. 20ರ ಹರೆಯದ ಯುವಕರು ನಾಚುವಂತಹ ಲವಲವಿಕೆ ಇವರದ್ದು. ತಮಗಿದ್ದ 3 ಎಕರೆ ಭೂಮಿಯನ್ನ ನಿಜಕ್ಕೂ ಬಂಗಾರವಾಗಿ ಪರಿವರ್ತಿಸಿದ್ದಾರೆ ಬಾಲಕೃಷ್ಣ. ಹುಟ್ಟಿನಿಂದಲೇ 80% ದಿವ್ಯಾಂಗತೆ ಹೊಂದಿರುವ ಬಾಲಕೃಷ್ಣ ಅದಕ್ಕಾಗಿ ಕೊರಗಲಿಲ್ಲ. ಬದಲಾಗಿ ತಮ್ಮ 3 ಎಕರೆ ಜಮೀನಿನಲ್ಲೇ ದುಡಿದು ಕೃಷಿಕರಾಗಲು ನಿರ್ಧರಿಸಿ ಅದರಂತೆಯೇ ಬದುಕುತ್ತಿದ್ದಾರೆ. 10 ಬಗೆಯ ಸಸಿಗಳನ್ನು ನೆಟ್ಟು ಅದನ್ನ ಬೇಕಾದವರಿಗೆ ಮಾರಾಟ ಮಾಡುತ್ತಿದ್ದಾರೆ. ಸಸಿಗಳನ್ನ ತಾವೇ ಪೋಷಿಸುತ್ತಿದ್ದಾರೆ. ವಿವಿಧ ಬಗೆಯ ನರ್ಸರಿ ಗಿಡಗಳ ಜೊತೆಗೆ ರಬ್ಬರ್, ಕಾಳು ಮೆಣಸು, ಅಡಿಕೆ, ಗೇರು, ಮಾವು ಸಹಿತ ಔಷಧೀಯ ಸಸಿಗಳನ್ನು ಕೂಡ ಬಾಲಕೃಷ್ಣ ಬೆಳೆಸಿದ್ದಾರೆ. ಕೇವಲ ಕೃಷಿಕರಿಗೆ ಮಾತ್ರ ಅಲ್ಲದೆ ಎಲ್ಲ ಕ್ಷೇತ್ರದ ಜನರಿಗೂ ಇವರೊಬ್ಬ ಮಾದರಿ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಪ್ರಗತಿಪರ ಕೃಷಿಕರಾಗಿರುವ ಬಾಲಕೃಷ್ಣ ಅವರಿಗೆ ಬೆಸ್ಟ್ ಫಾರ್ಮರ್ಸ್ ಅವಾರ್ಡ್ ಸಹಿತ ಹಲವು ಪ್ರಶಸ್ತಿಗಳು ಸಂದಿವೆ. 3 ಎಕರೆ ಜಾಗ ಇದೆ. ಒಟ್ಟು ಎಲ್ಲರೂ ಸೇರಿ ಕೃಷಿ ಮಾಡ್ತಾ ಬಂದರೆ ನಾನು ಹೆಚ್ಚಾಗಿ ನರ್ಸರಿಯಲ್ಲಿ ಮಾಡ್ತಾ ಬಂದೆ. ಅದರಲ್ಲಿ ಕಾಳುಮೆಣಸು, ಗೋಯಿ ಗಿಡ, ಕೊಕ್ಕೋ ಗಿಡ, ಹುಳಿ, ನಿಂಬೆ ಗಿಡ ಇದೆಲ್ಲ ಮಾಡ್ತಾ ಉಂಟು. ಜನರು ಇಲ್ಲಿ ಬಂದು ತಗೊಂಡು ಹೋಗ್ತಾ ಇದೆ. ಪುಸ್ತಕ ಎಲ್ಲ ಸಾಮಾನ್ಯವಾಗಿ ಓದೋದು, ಮತ್ತು ಹೊರಗೆ ಹೋಗಿ ದನಗೆ ಹುಲ್ಲು ಕೊಯ್ಯೋದು, ಅದು ಮನೆಯವರು ತಿಂದು ಹಾಕಿ ಇಡೋದು, ನಾನು ಅದನ್ನು ತೆಗೆದುಕೊಡ್ತಾ ಇದೆ. ಎಲೆಮರೆಯ ಕಾಯಿಯಂತೆ ಸ್ವಾಭಿಮಾನದ ಜೊತೆಗೆ ಸ್ವಾವಲಂಬಿ ಜೀವನ ನಡೆಸುತ್ತಿರುವ ಈ ವಿಶೇಷ ಚೇತನ ಕೃಷಿಕನನ್ನ ನಾವು ನೀವೆಲ್ಲರೂ ಪ್ರೋತ್ಸಾಹಿಸಲೇಬೇಕು.